ಗುರುಗಳೇ, ಆ ಗರ್ಭಿಣಿ ಹೆಂಗಸು ಒಬ್ಳು ತಕರಾರು ಮಾಡ್ತಿದ್ದಾಳೆ. ಅವಳು ಬಾಯಿ ಮುಚ್ಚೋದು ಹೇಗೆ? ಹೇಗಾದ್ರೂ ಮಾಡಿ ಬಾಯಿ ಮುಚ್ಚು ಸೂರ್ಯಾಂಶು. ಎಲ್ರು ಬಾಯಿ ಮುಚ್ಕೊಂಡಿದ್ರೆ ನಮ್ಮ ಕೆಲಸ ಸುಲಭವಾಗಿ ನಡೆದು ಹೋಗುತ್ತೆ. ಆಗ ಜಾಜಿ ಬಾಯಲ್ಲಿ ಸುಖದರನ ಹೆಸರನ್ನ ಸುಲಭವಾಗಿ ಹೇಳಿಸ್ಬೋದು. ನಾನು ಸುಖದರನ್ನ ಮದುವೆ ಆಗ್ತಿರೋದು ಸತ್ಯ. ನನ್ನ ನಿರ್ಧಾರ ನಿಶ್ಚಯ ಆಗಿದೆ. ನೀವದನ್ನ ಬದಲಾಯಿಸೋದಕ್ಕೆ ಪ್ರಯತ್ನ ಪಡಬೇಡಿ. ನಿಜ ಗುರುಗಳೇ, ಅಲ್ಲಿವರೆಗೂ ಯಾರು ಈ ವಿಷಯಕ್ಕೆ ಮೂಗು ತೂರಿಸ್ದಿದ್ರೆ ಸಾಕು. ಯಾರು ಮೂಗು ತೋರಿಸೋಲ್ಲ. ಒಂದು ವೇಳೆ ಆ ಗರ್ಭಿಣಿ ಹೆಂಗಸು ತುಂಬಾ ತೊಂದರೆ ಕೊಟ್ರೆ ಅವಳಿಗೊಂದು ಗತಿ ಕಾಣಿಸ್ಬಿಡು. ದಾರಿಗಡ್ಡವಾಗಿರೋ ಮುಳ್ಗಳನ್ನ ಕಿತ್ತಾಕ್ದಿದ್ರೆ ನಮ್ಮ ಕಾಲ್ಗಳಿಗೆ ಚುಚ್ಚಿ ರಕ್ತ ಕುಡ್ದು ಬಿಡುತ್ತೆ. ಏನಾದರೂ ಮಾಡು ಚಂದ್ರ. ಜಾಜಿ ವಶೀಕರಣಕ್ಕೊಳಗಾಗಿದ್ದಾಳೆ ಅಂತ ನಿನಗೆ ತಿಳಿದಿದ್ಮೇಲೆ ಅದನ್ನು ವಿಘ್ನಗೊಳಿಸೋದು ಕೂಡ ನಿನಗೆ ತಿಳಿದಿರಲೇಬೇಕು. ಹೇಳಿ ಚಂದ್ರ, ವಿಘ್ನಗೊಳಿಸ್ತೀಯಾ? ಜಾಜಿನ ವಶೀಕರಣದಿಂದ ಬಿಡುಗಡೆಗೊಳಿಸ್ತೀಯಾ? ನೋಡೋಣ. ನಮ್ಮಲ್ಲಿ ಹೆಚ್ಚು ಸಮಯ ಉಳಿದಿಲ್ಲ ಚಂದ್ರ. ನೋಡೋಣ ಮಾಡೋಣ ಅಂತ ಹೇಳಿ ಹಗುರವಾಗಿ ಮಾತಾಡಿ ತಾತ್ಸಾರ ಮಾಡಬೇಡ. ಒಂದ್ಸಲ ಹೇಳಿದ್ನಲ್ಲ, ಮಾಡೋಣ. ಚಂದ್ರ, ನಿನಗೆ ಅರ್ಥ ಆಗ್ತಾ ಇಲ್ವಾ ಅಥವಾ ಉದ್ದೇಶಪೂರ್ವಕವಾಗಿ ನಾನು ನೋಯಿಸೋದಕ್ಕೆ ಹೀಗೆ ಮಾಡ್ತಾ ಇದೆಯಾ? ನನಗಂತೂ ಗೊತ್ತಾಗ್ತಾ ಇಲ್ಲ. ನೋಡ, ಇದು ಒಳ್ಳೆ ಅವಕಾಶ. ಇದನ್ನು ಬಿಟ್ಟರೆ ಇಂಥ ಅವಕಾಶ ನಮ್ಗೆ ಸಿಗೋದಿಲ್ಲ. ಈಗ ಬಿಟ್ಟರೆ ಜಾಜಿ ನಮ್ಮ ಕೈ ತಪ್ಪು ಹೋಗ್ತಾಳೆ. ಹೋಗ್ಲಿ. ಹಾಗೇನಾದ್ರೂ ಕೈ ತಪ್ಪು ಹೋದ್ರೆ ಶ್ರೀಚಕ್ರ ನನ್ನ ಕೈವಶವಾಗೋದಿಲ್ಲ. ಚಂದ್ರ, ಅರ್ಥ ಮಾಡ್ಕೋ. ಇದೊಂದು ಕೆಲಸ ಮಾಡ್ಕೊಡು. ನೀನು ಅವಳು ಕತ್ತಿಗೆ ತಾಳಿ ಕಟ್ಟಬೇಕು, ಅವಳು ಈ ಮನೆ ಸೊಸೆ ಆಗಬೇಕು. ಇದೊಂದು ಕೆಲಸ ಮಾಡ್ಕೊಡು. ಜನ್ಮಾಂತರದಿಂದ ಪ್ರಯತ್ನ ಪಡ್ತಾ ಇದ್ದೀನಿ. ಈ ಜನ್ಮದಲ್ಲೂ ಶ್ರೀಚಕ್ರ ನನ್ನ ಕೈವಶವಾಗಲಿಲ್ಲ ಅಂತಾದ್ರೆ ಈ ಹುಟ್ಟು ವ್ಯರ್ಥ ಆಗಿ ಹೋಗ್ಬಿಡುತ್ತೆ. ಚಂದ್ರ, ದಯವಿಟ್ಟು ನಿನ್ನ ತಂದೆಯಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ, ಇದೊಂದು ಕೆಲಸ ಮಾಡ್ಕೊಟ್ಬಿಡು. ನಾನು ಚಿರ ಋಣಿಯಾಗಿರ್ತೀನಿ. ಬೇಕಾದ್ರೆ ನಿನಗೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಚಂದ್ರ, ದಯವಿಟ್ಟು ಇದೊಂದು ಕೆಲಸ ಮಾಡ್ಕೊಡು. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ,
ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.